ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಿದ್ದೀನಿ ಹಲಸಿನ ಹಣ್ಣು ಹಿಟ್ಟು ಅಂತ. ಮಲೆನಾಡು ಸೈಡೆಲ್ಲ ಜಾಸ್ತಿ ಮಾಡ್ತಾರೆ, ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ 4 ಐಟಮ್ ಫ್ರೆಂಡ್ಸ್. ನೋಡಿ ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂದರೆ. ಅದಕ್ಕೆ ಬೇಕಾಗಿರೋದು ಹಲಸಿನ ಹಣ್ಣು, ಕೊಬ್ಬರಿ ತುರಿ, ರವೆ, ಚೂರು ಬೆಲ್ಲ, 1 ಏಲಕ್ಕಿ ಅಷ್ಟೇ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಹಲಸಿನ ಹಣ್ಣನ್ನ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಹಲಸಿನ ಹಣ್ಣು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆನೇ 1 ಏಲಕ್ಕಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಪೇಸ್ಟ್ ನೋಡಿ ರುಬ್ಕೊಂಬಂದಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೋಬೇಕು. ಮಿಕ್ಸಿಂಗ್ ಮಾಡಬೇಕಿದೆಲ್ಲ. ನೋಡಿ, ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದೇ ಐಟಮ್ನ ಹಾಕಿ ಮಿಕ್ಸಿಂಗ್ ಮಾಡ್ಕೋಬೇಕು. ಮೊದಲಿಗೆ ಬೆಲ್ಲ ಹಾಕೋಣ. ನಾನು ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೋಬೋದು. ನೆಕ್ಸ್ಟು ತೆಂಗಿನ ತುರಿ ಹಾಕ್ತಿದ್ದೀನಿ. ನೆಕ್ಸ್ಟು ರವೆ ಹಾಕ್ತಿದ್ದೀನಿ, 1 ಕಪ್. ಈಗ ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡಾಗಿದೆ. ಈ ಕಂಟಿ ಇರಬೇಕು. ಇದನ್ನು ಒಂದು 5 ನಿಮಿಷ ಹಾಗೆ ಬಿಡಬೇಕು. ಅದರೆಷ್ಟಾಗಲಿ. ನೋಡಿ, 5 ನಿಮಿಷ ಆಗಿದೆ. ಈಗ ಇದನ್ನು ಬಾಳೆ ಎಲೆಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ನೀಟಾಗಿ ಹೀಗೆ ಮಾಡಿ ಸೈಡ್ಗಿಡೋಣ. ಇದೆಲ್ಲ ಹಾಗೆ ಸುತ್ತಿ ಇಡಬೇಕು. ನೋಡಿ, ಎಲ್ಲ ರೆಡಿಯಾಗಿದೆ. ಈಗ ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ನೋಡಿ, ಸ್ಟೀಮಲ್ಲಿ ಇಟ್ಟಿದ್ದೀನಿ. ಇದು ಒಂದು 10-20 ನಿಮಿಷ ಬೇಯಬೇಕು. ಸ್ಟೀಮಲ್ಲಿ ಬೆಂದಿದೆ ನೋಡಿ. ಓಪನ್ ಮಾಡ್ತಿದ್ದೀನಿ, ಯಾವ ಥರ ಹೋಗಿ ಬರ್ತಿದೆ ಅಂತ. ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಈ ಥರ ಒಂದು ಸತಿ ಮಾಡ್ಕೊಂಡು ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಓಕೆ ಗಾಯ್ಸ್, ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿದರೆ ಎಲ್ಲರಿಗೂ ಶೇರ್ ಮಾಡಿ.